ಬರ್ತೀಯ ಅಲ್ವಾ? ಏನ್ ಮಾಡಿ ಇಷ್ಟೊಂದು ಜನರು ಸೇರಿದ್ದಾರೆ, ಎಲ್ಲರೂ ಸೇರಿ ಸ್ಟೇಜ್ ಹಾಕಿದ್ದಾರೆ, ಏನು ವಿಶೇಷ? ಓ ಅದಾ, ಇವತ್ತಿಲ್ಲಿ ನಾಟಕ ನಡೆಯುತ್ತೆ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ಸೇರಿ ಸ್ಟೇಜ್ ಹಾಕಿದ್ದಾರೆ. ಬಾ ನಾಟಕ ನೋಡೋದಕ್ಕೆ ಹೋಗೋಣ. ಹಾ ಸರಿ ಬಾ ಹೋಗೋಣ. ರಾಜೇಂದ್ರ, ಊಟ ಚೆನ್ನಾಗಿತ್ತಾ? ಓ ಸೂಪರ್ ಆಯ್ತು. ಶಾವಿಗೆ ಪಾಯಸ ಅಂತೂ ಇನ್ನೂ ಚೆನ್ನಾಗಿತ್ತಪ್ಪ. ನೀವು ನನ್ನ ಮಗಳ ಮದ್ವೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಹಾಯ್, ಜೋಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದ್ರೆ ಮದ್ವೆಗೆ ಜಾಸ್ತಿ ಜನ ಬಂದಿಲ್ಲ ಅನ್ಸುತ್ತೆ. ಅಯ್ಯೋ ಹೌದು ರಾಜೇಂದ್ರ, ಏನ್ ಮಾಡೋದು, ಈ ಹಾಳಾದ ಮಳೆ ಎಲ್ಲ ಹಾಳು ಮಾಡ್ಬಿಡ್ತು. 4,000 ಜನಕ್ಕೆ ಅಡುಗೆ ಮಾಡಿಸಿದ್ದೆ, ಆದ್ರೆ 1,000 ಜನನೂ ಬಂದಿಲ್ಲ. ಏನ್ ಮಾಡೋದು? ಮತ್ತೆ ಮಿಕ್ಕಿದ ಊಟ ಎಲ್ಲ ಏನ್ ಮಾಡ್ತೀರಾ? ಇನ್ನೇನ್ ಮಾಡೋದು, ಕಾರ್ಪೊರೇಷನ್ ಒಂದು ಫೋನ್ ಹಾಕಿದ್ದೀನಿ, ಬರ್ತಾರೆ, ಎತ್ಕೊಂಡೋಗಿ ಬಿಸಾಕ್ತಾರೆ. ಏನು ಅಷ್ಟು ಊಟನ ವೇಸ್ಟ್ ಮಾಡ್ತೀರಾ? ಅದ್ ಬದಲು ಬಡವ್ರಿಗದು ಅನ್ಸ್ಬೋದಲ್ವಾ? ನೀನೊಳ್ಳೆ ಚೆನ್ನಾಗಿ ಹೇಳ್ದ ರಾಜೇಂದ್ರ, ನನ್ಗೋ ಬೇಜಾನ್ ಕೆಲ್ಸಗಳು, ಅಸ್ಪುರ್ಸೊತ್ತು ಯಾರಿಗೈತೆ? ರಮೇಶ, ಆ ಬುದ್ಧಿ, ಉಳ್ದಿರೋ ರೇಷನ್ ಎಲ್ಲ ಆಟೋಗೆ ತುಂಬಿಡು. ಸ್ವಾಮಿ, ತಿನ್ನಕೇಣ ಇದ್ರೆ ಕೊಡ್ರಿ ಸ್ವಾಮಿ. ಅಯ್ಯೋ ಹೋಗೋಮ್ಮ, ಇಂಥವ್ರೆಲ್ಲ ಬಂದ್ಬಿಡ್ತಾರೆ ಇಲ್ಗೆ. ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ. ಅಲ್ಲಿ ನೋಡ್ದೆ ಶ್ವೇತಾ, 1,000 ಜನ ತಿನ್ನೋ ಊಟ ತೊಟ್ಟಿ ಪಾಲಾಗ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಬಡವರು ಹೊಟ್ಟೆ ಹಸಿಂದ ಸಾಯ್ತಾ ಇದ್ದಾರೆ. ನಮ್ ದೇಶದ ಹಣೆ ಬಾರನೇ ಇಷ್ಟು ರೀ. ಬನ್ನಿ ಮನೆಗೆ ಹೋಗೋಣ. ನೀನು ಹೋಗಿರಿ ಶ್ವೇತಾ, ಸ್ವಲ್ಪ ಕೆಲಸ ಇದ್ದು ಮುಗಿಸ್ಕೊಂಡು ಬರ್ತೀನಿ. ಸರಿ, ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ಕುತ್ಕೋಬೇಡಿ, ಬೇಗ ಬನ್ನಿ. ಆಯ್ತಮ್ಮ. ರಾಜೇಂದ್ರ, ಯಾಕೆ ಬೇಜಾರಲ್ಲಿದ್ಯಾ? ಮನೇಲೇನಾದ್ರೂ ಜಗಳ ಆಯ್ತಾ? ಹಂಗೇನಿಲ್ಲ ಕಣೋ, ಇವತ್ತೊಂದು ಮದ್ವೆ ಹೋಗಿದ್ದೆ. ಅಲ್ಲಿ ಉಳ್ದಿದ್ದ ಊಟನೆಲ್ಲ ಕಸದ ತೊಟ್ಟಿಗೆ ಸಿಕ್ಕಿದ್ರು. ಅದನ್ನ ನೋಡಿ ನನ್ಗೆ ತುಂಬಾ ಬೇಜಾರಾಯ್ತು. ಉಳ್ದಿದ್ದ ಊಟನ ಕಸದ ತೊಟ್ಟಿಗೆ ಎಸಿದಿರಾ? ಮೂಟೆ ಕಟ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ತ್ಯಾ? ಹಂಗಲ್ಲ ಕಣೋ, ಆ ಫಂಕ್ಷನ್ ಅಲ್ಲಿ ಉಳ್ದಿದ್ದ ಊಟನ ಬಡವ್ರಿಗಾದು ಅನ್ಸ್ಬೋದಲ್ವಾ? ಏನ್ ನೀನ್ ಹೇಳ್ತಾ ಇರೋದು? ಹಾಗಂತ ಊಟನ ತಲೆ ಮೇಲೆ ಇಟ್ಕೊಂಡು ಒಟ್ಟಿಗಿಲ್ದವ್ರು ಬನ್ನಿ ಅಂತ ಕರೀತ್ಯಾ? ಬೇರೆಯವ್ರ ಕೈಯಾಗ ಆಗುತ್ತೋ ಇಲ್ಲೋ, ಆ ಕೆಲಸ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ ಮಾಡ್ತೀಯಾ? ಹೋಟೆಲ್ಲು ಫಂಕ್ಷನ್ ಅಲ್ಲಿ ಉಳಿಯೋ ಊಟನ ಬಡವ್ರ ಕಂಚ ಕೆಲಸ ನಾನು ಮಾಡ್ಬೇಕು ಅನ್ಕೊಂಡಿದ್ದೀನೋ? ಹಾಗಂತ ಹೋಟೆಲು ಫಂಕ್ಷನ್ ಹಾಲ್ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ತ್ಯಾ? 4 ಜನ ಕೊಟ್ಟೆ ತುಂಬತೈತಂತೆ, ನಾ ಭಿಕ್ಷೆ ಬೇಡಕ್ಕೂ ರೆಡಿ ಆಗಿದ್ದೆ. ಏನ್ ಹುಚ್ಚಿನ ತರ ಮಾತಾಡ್ತಾ ಇದ್ಯಾ? ಇದೇನಾದ್ರೂ ಸುಲಭದ ಕೆಲ್ಸನಾ? ಫ್ರೆಂಡ್ ಹಾಳಾಗ್ತಾನೆ ಅಂತೆಲ್ಲದಕ್ಕೆ ಬಂದೆ ನನ್ಗೆ ಲೆಕ್ಚರ್ ಕೊಡಕ್ ಬರ್ತೀಯ? ಹೋಗೋ, ಏನಾದ್ರೂ ಮಾಡ್ಕೊಂಡು ಹೋಗೋ. ಏನಪ್ಪ ಇದು, ಕೆಟ್ಟಲ್ದೆ ನಾನ್ ಮುಂದು ಅಂತಾರೆ. ಅದು ಒಳ್ಳೇದಲ್ದೆ ಒಳ್ಳೆ ಮಾತು ಆಡಲ್ವೇ? ಶ್ವೇತಾ ಬಂದೇರಿ. ತಗೊಳ್ಳಿ. ಆಯ್ತಾ ಸಾಹೇಬ್ರ ಮೀಟಿಂಗು? ಆಯ್ತು ಶ್ವೇತಾ. ಅದು ಡೆಲ್ಲಿಯಿಂದ 10 ಜನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವರು ಮೈಸೂರಲ್ಲೇ ಉಳ್ಕೊತಾ ಇದ್ದಾರೆ. ಅವ್ರು ಸ್ವಲ್ಪ ಊಟ ಮಾಡ್ಕೊಡ್ತೀಯಾ? ಅವ್ರಿಗೆಲ್ಲ ನಮ್ಮ ಮನೆಗೆ ಬರೋದಕ್ಕೆ ಹೇಳಿ. ಹಂಗಲ್ಲ ಶ್ವೇತಾ, ಅದು ಒಂದಿನ ಅಂದ್ರೆ ಏನು ಅನ್ಬೋದು, 10 ದಿನ ಸಂಕೋಚ ಅಲ್ವಾ? ಸರಿ ರೀ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಬಂದ್ಕೊಡ್ತೀನಿ. ಬೇಗ ಮಾಡ್ಕೋಬಾ. ಆಯ್ತೇನಮ್ಮ ಶ್ವೇತಾ? ಬಂದೇರಿ. ತಗೊಳ್ಳಿ, ಅವ್ರು ಕೊಟ್ಬಿಟ್ಟು ಮನೆಗೆ ಬೇಗ ಬನ್ನಿ. ಆಯ್ತಮ್ಮ. ಈ ರೀತಿ ಹೆಂಡತಿಯ ಬಳಿ ಸುಳ್ಳು ಹೇಳಿ ಪ್ರತಿದಿನ ಮನೆಯಿಂದ ಊಟ ತೆಗೆದುಕೊಂಡು ಹೋಗಿ ಫುಟ್ಪಾತ್ನಲ್ಲಿರುವ ನಿರ್ಗತಿಕರಿಗೆ ಹಂಚುತ್ತಿರುತ್ತಾನೆ. ಒಂದಷ್ಟು ದಿನಗಳವರೆಗೆ ಹೆಂಡತಿಗೆ ಈ ವಿಷಯ ಗೊತ್ತಾಗುವುದಿಲ್ಲ. ಆದರೆ ಪರಿಚಯಸ್ಥರ ಫೋನ್ ಕಾಲ್ ಒಂದು ಬರುತ್ತದೆ. ಹಲೋ,
ಹಲೋ, ಹೇಗಿದೆಯೇ? ನಾನು ಚೆನ್ನಾಗಿದ್ದೀನಮ್ಮ ಶ್ವೇತಾ. ಮತ್ತೆ ಮನೇಲಿ ಫಂಕ್ಷನ್ ಜೋರಾ? ಫಂಕ್ಷನ್ ನಾನು ಕರೀಲೇ ಇಲ್ಲ. ಏನು, ನಮ್ಮ ಮನೇಲಿ ಫಂಕ್ಷನ್ನ? ಯಾರು ಹೇಳಿದ್ ನಿಂಗೆ? ನಮ್ಮ ಮನೇಲಿ ಫಂಕ್ಷನ್ ಆಗಿದ್ರೆ ನಿಂಗೆ ಕರೀತಾ ಇರ್ಲಿಲ್ವಾ? ಮತ್ತೆ ನಿನ್ನ ಗಂಡ MG ರೋಡ್ ಹತ್ರ ಫುಟ್ಪಾತ್ನಲ್ಲಿರೋರಿಗೆಲ್ಲ ಊಟ ಅನಿಸ್ತಿದ್ರು. ಹೌದಾ? ನನ್ನ ಗಂಡ ಈಗ ತಾನೇ ಅವ್ರ ಫ್ರೆಂಡ್ ಮನೆಗೆ ಹೋದ್ರಲ್ಲ, ನೀನು ಯಾರೋ ನೋಡಿ ಕನ್ಫ್ಯೂಸ್ ಆಗಿರ್ಬೇಕು. ಬಂದ್ರಾ? ಬನ್ನಿ ಬನ್ನಿ. ಏನಂದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ? ಊಟ ಎಲ್ಲ ಚೆನ್ನಾಗಿತ್ತಂತ? ಸೂಪರ್ ಆಗಿತ್ತಂತೆ ಶ್ವೇತಾ. ಲೈಫಲ್ಲಿ ಒನ್ ಟೈಮ್ ಕೂಡ ತಿಂದಿದ್ರಂತೆ, ತುಂಬಾನೇ ಇಷ್ಟಪಟ್ರು. ನನ್ನ ಫ್ರೆಂಡ್ ಈಗ ತಾನೇ ಫೋನ್ ಮಾಡಿದ್ದು. ಏನಂತೆ? ನೀವು ಫುಟ್ಪಾತ್ನಲ್ಲಿರೋರ್ಗೆಲ್ಲ ಊಟ ಹಚ್ತಿದ್ವಿ ಅಂತ ಹೇಳಿದ್ದು. ನೀನು ಯಾರೋ ನೋಡಿ ಕನ್ಫ್ಯೂಸ್ ಆಗಿರ್ಬೇಕಂತ ಕಾಲ್ ಕಟ್ ಮಾಡಿದೆ. ಶ್ವೇತಾ, ಅದು ಹೌದು ಶ್ವೇತಾ, ನಿಮ್ ಫ್ರೆಂಡ್ ಹೇಳಿದ್ ನಿಜ. ಡೈಲಿ ನಿನ್ನ ಹತ್ರ ಅಡ್ಗೆ ಮಾಡಿಸ್ಕೊಂಡೋಗಿ ಸುಳ್ಳು ಹೇಳಿ ಬಡವ್ರು ಕನ್ಸ್ತಾ ಶ್ವೇತಾ. ಎಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ರೀ. ಇದನ್ನೇ ನೀವು ಮುಂದುವರ್ಸೋದಾದ್ರೆ ನಾನು 10 ಜನಕ್ಕಲ್ಲ, ಬೇಕಿದ್ರೆ 50 ಜನ ಕೂಡ ಅಡ್ಗೆ ಮಾಡ್ಕೊಡ್ತೀನಿ. ಬೇಡ ಶ್ವೇತಾ, ದಯವಿಟ್ಟು ಬೇಡ. ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಪರವಾಗಿಲ್ಲ ರೀ, ಒಬ್ರಿಗೆ ಒಳ್ಳೇದಾಗುತ್ತಂದ್ರೆ ಒಂದೊತ್ತಿನ ಊಟ ತಪ್ಪಿದ್ರು ತಪ್ಪೇನಲ್ಲ. ಹೀಗೆ ಹೆಂಡತಿಯ ಮಾತಿನಿಂದ ಪ್ರೇರಣೆಗೊಂಡ ರಾಜೇಂದ್ರ 2012ರಲ್ಲಿ ಅಕ್ಷಯ ಆಹಾರ ಜೋಳಿಗೆ ಎನ್ನುವ ಸಂಸ್ಥೆಯನ್ನ ಸ್ಥಾಪಿಸಿ ಮೈಸೂರಿನ ಚೌಟ್ರಿಗಳು, ಹೋಟೆಲ್, ರೆಸ್ಟೋರೆಂಟ್ಗಳ ಗೋಡೆಯ ಮೇಲೆ ಶುಭ ಸಮಾರಂಭಗಳಲ್ಲಿ ಊಟ ಉಳಿದರೆ ದಯವಿಟ್ಟು ಈ ಸಂಸ್ಥೆಯ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ ಎಂಬ ಪತ್ರಗಳನ್ನು ಅಂಟಿಸುತ್ತಾನೆ. ಆರಂಭದಲ್ಲಿ 2 ವೀಲರ್ ಆಟೋಗಳಲ್ಲಿ ಊಟ ತೆಗೆದುಕೊಂಡು ಹೋಗಿ ಹಂಚುತ್ತಿರುತ್ತಾನೆ. ಹೀಗಿರುವಾಗ ಒಮ್ಮೆ, ರಾಜೇಂದ್ರ ಸರ್. ಹೇಳಿ ಸರ್, ನಮ್ಮಿಂದ ಏನಾಗಬೇಕಾಗಿತ್ತು? ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು ಕನಕಪುರದಿಂದ ಬಂದಿದ್ದೀನಿ. ನಾನು ನಿಮ್ಮ ಸಂಸ್ಥೆ ಬಗ್ಗೆ ಬಹಳ ಕೇಳಿದ್ದೆ. ನನಗೆ ಒಂದು ಮಗು ದತ್ತಿಗೆ ಬೇಕಾಗಿತ್ತು, ನೀವು ನೀಡ್ತೀರಾ? ಸಾರಿ ಸರ್, ಹೋಟೆಲು ಫಂಕ್ಷನಲ್ಲಿ ಉಳಿಯೋ ಊಟನ ಬರೋರು ಕಂಚ ಕೆಲಸ ನಾವು ಮಾಡ್ತಾ ಇದ್ದೀರಿ. ನಮ್ಮ ಹತ್ರ ಯಾವ ಮಗುನೂ ಸಿಗಲ್ಲ ಸರ್. ಸರ್ ಕ್ಷಮಿಸಿ ಸರ್, ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸನ ನಿಮ್ಮಿಂದಲೇ ತಿಳ್ಕೊಬೇಕಂತ ನಾನೊಂದು ಸಣ್ಣ ಸುಳ್ಳು ಹೇಳಿದೆ, ಕ್ಷಮಿಸಿ ಸರ್. ಅಂದ್ರೇನು ನಾನು ನಿಮಗೆ ಒಂದು ವ್ಯಾನ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ ಸರ್. ಬೇಡ ಸರ್, ದಯವಿಟ್ಟು ಬೇಡ ಸರ್. ಆ ವ್ಯಾನ್ಗೆ ಕೆಲ್ಸದವ್ರು ಬೇರೆ ಇಕ್ಬೇಕು ಸರ್, ದಯವಿಟ್ಟು ಬೇಡ ಸರ್. ರೀ, ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ, ತಗೋಬಾರ್ದಾ? ಬೇಡ ಶ್ವೇತಾ, ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಸರ್, ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಂದ್ರೆ, ನೀವು ಮಾಡ್ತಾ ಇರೋ ಈ ದೊಡ್ಡ ಸೇವೆನಲ್ಲಿ ನನಗೂ ಒಂದು ಸಣ್ಣ ಇರಲಿ ಅಂತ ನಾನು ನಿಮಗೆ ಒಂದು ವ್ಯಾನ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ ಸರ್. ಇದ್ರ ಪಿಂದ ನೀವು 200 ಜನಕ್ಕೆ ತಲುಪಿಸ್ಬೋದು ಸರ್. ದಯವಿಟ್ಟು ಬೇಡ ಸರ್. ಸರ್, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್. ನಾಳೆ ಬೆಳಗ್ಗೆನೆ ನನ್ನ ವ್ಯಾನ್ ತಂದು ಮನೆ ಮುಂದೆ ನಿಲ್ಸ್ತೀನಿ ಅಷ್ಟೇ ಸರ್. ಸರ್ ಬೇಡ ಸರ್. ಬೇಡ ಸರ್, ಎಲ್ಲ ಒಳ್ಳೇದಾಗತ್ ಬಿಡ್ರಿ ಸರ್. ಬಿಡ್ರಿ ಸರ್. ಹೀಗೆ ಶಿವಪ್ರಸಾದ್ ರವರ ಒತ್ತಾಯಕ್ಕೆ ಮಣಿದು ಅವರಿಂದ ವ್ಯಾನ್ ತೆಗೆದುಕೊಂಡು ಹೋಗಿ ಅದಕ್ಕೆ 2 ಕೆಲಸಗಾರರನ್ನ ನೇಮಿಸಿ ಹೆಂಡತಿಯ ಸಹಕಾರದಿಂದ ಸುಮಾರು 70ಕ್ಕೂ ಹೆಚ್ಚು ಸ್ಲಂಗಳಿಗೆ, 50ಕ್ಕೂ ಹೆಚ್ಚು ಆಶ್ರಮಗಳಿಗೆ ಆಹಾರ ಜೋಳಿಗೆಯಿಂದ ಆಹಾರ ಒದಗಿಸುತ್ತಾನೆ. ಹಲೋ, ನಾವು ಚೆನ್ನಮ್ಮ ಚನ್ನಬಸಪ್ಪ ಚೌಟ್ರಿಯಿಂದ ಫೋನ್ ಮಾಡಿದಿರಿ. ಹಾ ಹೇಳಿ. ಒಂದು 200 ಊಟ ಮಿಕ್ಕಿದೆ, ಬಂದು ಎತ್ಕೊಂಡು ಹೋಗ್ತೀರಾ? ಹಾ, ಬಂದೆ. ಹಸಿದಾಗ ಅನ್ನ, ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದ ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಭೂಮಿ ತಾಯಿ ತಂದ. ಅಂಕಲ್ ಅಂಕಲ್, ಆಂಟಿಯಲ್ಲಿ ಕಾಣಿಸ್ತಾಳ? ಆಂಟಿ ಮನೆಗಿದ್ದಾರಪ್ಪ. ಅಂಕಲ್ ಅಂಕಲ್, ಮೊನ್ನೆ ಸ್ವೀಟ್ ಕೊಟ್ಟಿದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ನೆನ್ನೆ ಯಾಕೆ ಬಂದಿಲ್ಲ? ನೆನ್ನೆ ಸ್ವಲ್ಪ ಕೆಲಸ ಇತ್ತು ಪುಟ. ನಾಳೆ ಬರ್ತೀರಾ ತಾನೆ? ಓ, ಖಂಡಿತ ಬರ್ತೀನಿ, ತಗೋ. ಯಾರೆತ್ತಿ ತಂದೆ ತಾಯಿ ಮಗನೋ 100 ವರ್ಷ ಚೆನ್ನಾಗಿರ. ನಾಸಿದೆ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವ. ಹಸಿದಾಗ ಅನ್ನ, ದಣಿದಾಗ ನೀರು
ಚಂದವೋ ಏನ್ ಚಂದವೋ ಭೂಮಿ ತಾಯಿ ತಂದ ದವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಸರ್ಕಾರದ ಉದ್ಯೋಗಿಯಾಗಿರುವ ರಾಜೇಂದ್ರ ತಮ್ಮ ಕೆಲಸದ ಒತ್ತಡದ ಮೇರೆಯೂ ಹಸಿದವರಿಗೆ ಊಟ ಹಂಚುವ ಮಹತ್ ಕಾರ್ಯವನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ. ಇವರ ಫಲಾಪೇಕ್ಷೆ ಇಲ್ಲದ ಇವರ ನಿಸ್ವಾರ್ಥ ಸೇವೆಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವಾರು ಸಂಸ್ಥೆಗಳಿಂದ ಪ್ರಶಸ್ತಿಗಳು ಲಭಿಸಿವೆ. ಈ ದೇಶದ ಬಹುದೊಡ್ಡ ಸಮಸ್ಯೆ ಹಸಿವು. ಹಸಿವನ್ನ ಸಂಪೂರ್ಣವಾಗಿ ನಿವಾರಿಸಲು ಆಗದಿದ್ದರೂ ರಾಜೇಂದ್ರನಂತ ಜನ ಜಿಲ್ಲೆಗೊಬ್ಬರು ಹುಟ್ಟಿ ಬಂದರೆ ಹಸಿದವರ ಸಂಖ್ಯೆ ಕಡಿಮೆಯಾಗುತ್ತದೆ. ಅನ್ನವನ್ನು ವ್ಯರ್ಥ ಮಾಡಬೇಡಿ, ದಯವಿಟ್ಟು ಹಸಿದವರಿಗೆ ಹಂಚಿ. ಧನ್ಯವಾದಗಳು.